ಗುಡ್ಡಗಳಿಂದ ಆವೃತವಾಗಿರುವ ಊರು ಸುರಪುರ. ಸುರಪುರ ಅಂದ್ರೆ ರಾಜ್ಯವ್ಯಾಪ್ತಿ ಹೆಸರುವಾಸಿ ಕ್ಷೇತ್ರ. ಇದೀಗ ಇಲ್ಲಿ ಬಿಸಿಲಿನಷ್ಟೇ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸರಳ ಸಜ್ಜನಿಕೆಯ ಶಾಸಕರಾಗಿದ್ದ ರಾಜ ವೆಂಕಟಪ್ಪ ನಾಯಕ ನಿಧನದಿಂದ ತೆರವಾಗಿರೋ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಿದೆ. ಇಲ್ಲಿ ಇತಿಹಾಸದಲ್ಲಿ ಒಮ್ಮೆಯೂ ಉಪಚುನಾವಣೆ ನಡೆದಿಲ್ಲ. ಇದೇ ಫಸ್ಟ್ ಟೈಮ್ ಉಪಚುನಾವಣೆ ನಡೀತಿದ್ದು ಭಾರಿ ಕುತೂಹಲ ಕೆರಳಿಸಿದೆ. ಜನರು ನಮಗೆ ಇವತ್ತು ಸುರಪುರದೆಲ್ಲ ನನ್ನ ತಾಲೂಕು ಸ್ವಾಭಿಮಾನ ಮತದಾರರೆಲ್ಲ ಅವಸರ ಹೇಳ್ತಾರೆ. ಯಾಕಂದ್ರೆ ಇವತ್ತು ತಂದೆಕ್ಕಿಂತ ಮಗನಿಗೆ ಹೆಚ್ಚಿನ ಪ್ರೀತಿ ತೋರಿಸುತ್ತಿದ್ದಾರೆ. ಒಂದು ತಂದೆ ಕಳ್ಕೊಂಡ ಮಗನ ಹೆಂಗ್ ಪ್ರೀತಿ ಮಾಡ್ತಾರ ಸುರಪುರ ಜನ ಅಂದ್ರೆ ನನಗೆ ಈಗ ಬಹಳ ಅವ್ರ ತಂದೆಕ್ಕಿಂತ ತಾಲೂಕಲ್ಲಿ ಜನ ಬಹಳ ರೆಸ್ಪಾನ್ಸ್ ಮಾಡಕತ್ತಿದ್ದಾರೆ. ಅದೇ ತರ ಅಲ್ಲಿ ಮಗ 100ಕ್ಕೆ 100 ರಾಜ ವೇಣುಗೋಪಾಲ್ನ ಗೆಲ್ತಾನೆ. ಯಾಕಪ್ಪ ಅಂದ್ರೆ 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಎಲ್ಲ ತಾಯಿದಾರ ಹೆಣ್ಣುಮಕ್ಳು ಬಂದು ಹಾರತಿ ಬೆಳಿಗ್ಗೆ 2,000 ರೂಪಾಯಿ ಕೊಡಂತಲೇ 1,000 ರೂಪಾಯಿ ಅವ್ರು ರಾಜ ವೇಣುಗೋಪಾಲ್ನ ಖರ್ಚು ಕೊಡಕತ್ತಾರ. ಆಲ್ರೆಡಿ ಜನರಿಗೆ ಗೊತ್ತಾಗಿದೆ ವೇಣುಗೋಪಾಲ್ ನಾಯ್ಕ ಏನು ಆಲ್ರೆಡಿ ಇವತ್ತು ಮನೆ ಮಗ ಇದಾನಂತ ಯಾರು ಸ್ವಾಭಿಮಾನ ಬಿಟ್ಟು ಕೊಡಲ್ಲ. 100ಕ್ಕೆ 100 ಗೆಲ್ತೀರ ಅದ್ರಲ್ಲಿ ನೋಡು. ಶಾಸಕರಾಗಿದ್ದ ರಾಜ ವೆಂಕಟಪ್ಪ ನಾಯಕ ಸುರಪುರ ಅಭಿವೃದ್ಧಿಗೆ ಕಂಡ ಕನಸು ಹಲವು. ಚಲದಂಕಮಲ್ಲ ರಾಜ ವೆಂಕಟಪ್ಪ ನಾಯಕರು 1994ರಲ್ಲಿ ನಡೆದ ಚುನಾವಣೆಯಲ್ಲಿ ಗೆಲುವು ದಾಖಲಿಸಿದ್ರು. ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಇವರು. ಕ್ಷೇತ್ರದ ಬಗ್ಗೆ ಕಾಳಜಿ ಕಂಡು ಜನ 1999ರಲ್ಲಿ ಮತ್ತು 2013ರಲ್ಲಿ ಆರಿಸಿ ವಿಧಾನಸೌಧಕ್ಕೆ ಕಳುಹಿಸಿದ್ರು. 2023ರಲ್ಲಿಯೂ ಮತದಾರ ಕೈಬಿಡಲಿಲ್ಲ. ಕ್ಷೇತ್ರದ ಬಗ್ಗೆ ತಾವಂದುಕೊಂಡ ಕಾರ್ಯ ಪೂರ್ಣಗೊಳಿಸುವುದರಷ್ಟರಲ್ಲಿಯೇ ಅನಾರೋಗ್ಯದಿಂದ ನಿಧನರಾದರು. ಇದೀಗ ಸುರಪುರ ಜನತೆಯ ಋಣ ತೀರಿಸಲು ಪುತ್ರ ರಾಜ ವೇಣುಗೋಪಾಲ ನಾಯಕ್ ಕಂಕಣ ಬದ್ಧರಾಗಿದ್ದಾರೆ. ಧೀಮಂತ ನಾಯಕರ ವೆಂಕಟಪ್ಪ ನಾಯಕರು ಮಾಡಿರ್ತಕ್ಕಂಥ ಅಭಿವೃದ್ಧಿನೇ ಸಾಕಷ್ಟಿದೆ. ಬಿಜೆಪಿ ನಾಯಕರ ಹೆಸರು ನಾವು ಹೇಳೋದಿಲ್ಲ. ನಮ್ಮ ನಾಯಕರು ನಮಗೊಂದು ಮಾತನ್ನು ಹೇಳಿದ್ದಾರೆ, ದೊಡ್ಡವ್ರಿಗೆ ಬೈದು ದೊಡ್ಡವರಾಗಬೇಡ್ರಿ, ಬಡವ್ರ ಕಷ್ಟ ಸುಖ ನೋವು ನಲಿನಲ್ಲಿ ಭಾಗಿಯಾಗಿ ನೀವು ದೊಡ್ಡವರಾಗ್ರಿ ಅಂತ ಹೇಳಿದಾರೆ. ನಮ್ಮ ಧೀಮಂತ ನಾಯಕ ನನ್ನ ರಾಜಕೀಯ ಗುರು ವೆಂಕಟಪ್ಪ ನಾಯಕ ಹೇಗೆ ಹೇಳಿದಾರೆ, ಆಗ ನಾವು ಈ ಕ್ಷೇತ್ರದ ಜನರಿಗೆ ಮತವನ್ನು ಕೇಳ್ತೀವಿ. ಯಾಕಂದರೆ ಅವರು ಸೇವೆ ಮಾಡೋದು ಈ ತಾಲೂಕಿನಲ್ಲಿ ಕಟ್ಟಕಡೆ ವ್ಯಕ್ತಿಗೆ ಸೇವೆ ಮಾಡ್ತಕ್ಕಂಥ ಮನೆತನ ಯಾವುದಾದ್ರೂ ಇದ್ದರೆ ಅದು RKN ಕುಟುಂಬ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣದಲ್ಲಿದ್ದು ತಂದೆಯವರಂತೆ ಕ್ಷೇತ್ರದ ಜನರ ಒಳಿತಿಗಾಗಿ ಅಭಿವೃದ್ಧಿಗಾಗಿ ಸದಾ ಜನಸೇವೆ ಮಾಡ್ತೇನೆ ಅಂತಿದ್ದಾರೆ. ಸುರಪುರದ ಪ್ರತಿ ಹಳ್ಳಿ ಸಂಚರಿಸುತ್ತಿದ್ದಾರೆ. ಸರ್ಕಾರದ ಸಾಧನೆ ಹಾಗೂ ಅಭಿವೃದ್ಧಿ ಕೆಲಸ ಗಮನಿಸಿ ವೋಟ್ ಮಾಡಿ ಅಂತಿದ್ದಾರೆ. ಆ ಕುಟುಂಬ ತುಂಬ ದುಃಖದಲ್ಲಿದೆ, ನೊಂದಿದೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಸುರಪುರದ ರಾಣಿನ ಯಾರು ನೋಡಿರ್ಲಕ್ಕ ಸಾಧ್ಯ ಇಲ್ಲ. ಆ ಹೆಣ್ಮಕ್ಳು ಹೊರಗಡೆನೆ ಬರೋದಿಲ್ಲ. ಅಂಥದ್ರಲ್ಲಿ ಮಕ್ಕಳ ಕಷ್ಟಕ್ಕೋಸ್ಕರ ಇವತ್ತು ನಿಮ್ಮ ಹತ್ರ ಬಂದು ಜನಗಳ ಹತ್ರ ಬಂದು ಏನು ಸೆರಗೊಡ್ಡಿ ಭಿಕ್ಷೆ ಕೇಳ್ತಾ ಇದ್ದಾರೆ. ಆ ತಾಯಿಗೆ ನೀವೆಲ್ಲರೂ ಕೂಡ ಆಶ್ರಯಾಗಿ ನಿಲ್ಲಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ. ಹಾಗೂ MLAನ ಗೆಲ್ಲಿಸ್ಕೊಡ್ರಿ ಅಂತ ಹೇಳಿ ಅಂತ ಈ ಸುರಪುರದ ಪ್ರತಿಯೊಬ್ಬರಲ್ಲೂ ನಿಮ್ಮ ಮನೆಮಗಳು, ಸುರಪುರಿನ ಮನೆಮಗಳು ಕೈ ಮುಗಿದು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ತಂದೆ ಮಾಡಿರೋ ಅಭಿವೃದ್ಧಿ ಕಾರ್ಯ ಮುಂದುವರಿಸಲು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಅಮೂಲ್ಯ ಮತ ನೀಡಿ ಅಂತ ಜನರ ಮುಂದಿದ್ದಾರೆ. ಸುರಪುರ ಕ್ಷೇತ್ರದ ಮತದಾರರು ರಾಜ ವೇಣುಗೋಪಾಲ ನಾಯಕರಿಗೆ ಸೂಕ್ತವಾಗಿ ಸ್ಪಂದಿಸುತ್ತಿರೋದು ಕಂಡುಬರ್ತಿದೆ. ಗೆಲುವು ಪಕ್ಕಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ನಮ್ಮ ರಾಜ ವೆಂಕಟಪ್ಪ ನಾಯಕರು ಕೊಟ್ಟ ಮಾತು ಯಾವತ್ತೂ ತಪ್ಪಿಲ್ಲ. ಎಷ್ಟು ಓಟ್ಲಿಂದ ಲೀಡ್ ಗೆಲ್ಲುತ್ತಾರಪ್ಪ ಅಂತಂದ್ರೆ ನಮ್ಮ ಸಾಹೇಬ್ ರಿವರ್ಸ್ 30,274 ಓಟ್ಲಿಂದ ಗೆಲ್ತಾರೆ ಅಂತೇಳಿ ನಮ್ಮದು ಒಂದು ಭಾವನೆ. ನ್ಯೂಸ್ 24 ಭಾರತ್, ನೈಜ ಸುದ್ದಿ ಅನಾವರಣ, ಹಳ್ಳಿ ಟು ಡೆಲ್ಲಿ.